ಎಸ್, ಇದು ಹಣೆ ಬರಹ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಚರ್ಚೆ ಮಾಡೋದಕ್ಕೆ ಅನೇಕ ಕ್ಷೇತ್ರಗಳ ಗಣ್ಯರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಮೊದಲಿಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಚಲಪತಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗಾನಂದ್ ಅವರಿದ್ದಾರೆ, ಪೋಷಕರ ಸಂಘದ ಅಧ್ಯಕ್ಷರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ತಿಪ್ಪೇಸ್ವಾಮಿ, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನಿಕಟ ಪೂರ್ವ ಸದಸ್ಯರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪೋಷಕರಾಗಿರುವಂತಹ ಸುಮಾ ಕಿರಣ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೋಷಕರಿಂದಾನೇ ಈ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ಇಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ. ಮೇಡಮ್, ಏನ್ ಅನ್ಸುತ್ತೆ ಈ ದೃಶ್ಯಗಳನ್ನ ನೋಡಿದಾಗ, ಇಂಥ ಘಟನೆಗಳನ್ನ ನೋಡಿದಾಗ? ಡೇ ಕೇರ್ಗಳು ಇರೋದು ಯಾಕೆ? ತಂದೆ ತಾಯಿಗಳ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಪಾಪ ಟೈಮ್ ಇರಲ್ಲ ಅಂತ ಹೇಳಿ ಇಲ್ಲಿ ಬಿಟ್ಟು ಹೋಗಿರ್ತಾರೆ. ಸೊ ಇವ್ರು ಈ ರೀತಿಯಾಗಿ ನಡೆಸ್ಕೊಂಡಾಗ ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಇಲ್ಲಿ ಪಾಪ ಅನ್ನೋ ಪ್ರಶ್ನೆನೇ ಬರಲ್ಲ ಸರ್. ಯಾಕೆಂದ್ರೆ ತಂದೆ ತಾಯಿ ಇಬ್ಬರು ಕೆಲಸ ಮಾಡೋ ಅಂತ ಅನಿವಾರ್ಯ ಪರಿಸ್ಥಿತಿ, ಕಾಸ್ಟ್ ಆಫ್ ಲಿವಿಂಗ್ ಇವಾಗಿದೆ. ಸೊ ಒಂದೋ ಎರಡೋ ಮಕ್ಕಳನ್ನ ಜನ್ಮ ಕೊಡ್ತಾರಷ್ಟೇ. ಬಿಕಾಸ್ ನೋಡ್ಕೊಳ್ಳೋಕ್ಕೂ ಅಫೋರ್ಡಬಿಲಿಟಿ ಅವರು ಕೆಲಸ ಮಾಡಲೇಬೇಕಾಗಿರೋ ಪರಿಸ್ಥಿತಿಲಿ ಈ ಮೈಕ್ರೋ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಆದಾಗ ಡೇ ಕೇರ್ ಅಥವಾ ಕ್ರೀಚ್ ಅಲ್ಲಿ ಬಿಡಲೇಬೇಕು. ಇಲ್ಲಾಂದರೆ ಆ ಮಗು ಜೀವನನ ಅವ್ರು ರೂಪಿಸೋಕ್ಕಾಗಲ್ಲ. ಸೊ ಇಲ್ಲಿ ಒಂದು ಪಾರ್ಲಿಮೆಂಟ್ ಅಥವಾ ಗೌರ್ಮೆಂಟ್ ಡೇ ಕೇರ್ ಅನ್ನೋದು ಕೊಟ್ಟಾಗ ಅಲ್ಲಿ ನಾವು ಮಕ್ಕಳನ್ನ ಅಡ್ಮಿಟ್ ಮಾಡಿದಾಗ ಆ ಮಕ್ಕಳ ಜೀವನದ ಗ್ಯಾರಂಟಿ ಎಲ್ಲಿ ಕೊಟ್ಟಿದೆ? ಸರ್ವೈವಲ್ ಗ್ಯಾರಂಟಿ ಯಾಕೆ ಕೊಟ್ಟಿಲ್ಲ? ಸೊ ಇಲ್ಲಿ ಪೇರೆಂಟ್ಸು ಮಾನಿಟ್ರ್ ಮಾಡಲ್ಲ ಅನ್ನೋದು ತಪ್ಪು ಸರ್. ಯಾಕಂದರೆ ಇವಾಗ ಅಂಗನವಾಡಿದು ನಾವು ಹೋಗ್ತೀವಿ, ನೋಡ್ತೀವಿ. ಈ ಕ್ರೀಚ್ಗೂ ದ ಸೋ ಕಾಲ್ಡ್ ಪ್ರೈವೇಟ್ ಕ್ರೀಚರ್ಸ್, ಇವಾಗ ಕ್ಯಾಬ್ಜಮ್ನಿದೆ ತೊಗೊಂಡ್ರೆ ನಾವು ತುಂಬ ಕಲರ್ಫುಲ್ ಆಗಿರುತ್ತೆ. ನಾವು ಏನಾದರೂ ಅವ್ರಿಗೆ ಡೀಟೇಲ್ಸ್ ಕೇಳಿದಾಗ ಬೇರೆ ಎಲ್ಲ ಹೆಂಗಿದೆ ನಿಮ್ಮದು ಸ್ಟಾಫ್ ಹೆಂಗಿದ್ದಾರೆ ಅಂದರೆ ವಿ ಆರ್ ISO ಸರ್ಟಿಫೈಡ್, ಒಂಥರ ಬ್ರ್ಯಾಂಡ್ ಆಗಿ ಹೇಳ್ತಾರೆ. ಇವಾಗ ಒಳಗಡೆ ಬೇರೆ ಡೀಟೇಲ್ಸ್ ಕೇಳಿದರೆ ಮತ್ತೆ ಅವ್ರು ಹೇಳೋದು ವಿ ಆರ್ ISO ಸರ್ಟಿಫೈಡ್. ಮಾತೆತ್ತಿದ್ರೆ 10,000ಕ್ಕೆ 20,000ಕ್ಕೆ ಕಾಸ್ದು ಡಿಫ್ರೆನ್ಸ್ ಇದ್ದಾಗ ನಾವು ಹಂಗೆ ನೋಡ್ಕೊಳ್ತೀವಿ ಅಂತಾರೆ. ನಂಬಲೇಬೇಕಾಗಿರೋ ಪರಿಸ್ಥಿತಿ. ಸೊ ಸೇರಿಸಿದ ಮೇಲೆ ಮಾನಿಟರೈಸೇಷನ್, ಆಮೇಲೆ ಕಾಸು ಕೊಟ್ಟ ಮೇಲೆ ಅವ್ರ ಟ್ರೂ ಕಲರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಪೇರೆಂಟ್ಸ್ ಮಾನಿಟರ್ ಮಾಡಲ್ಲ ಅಂತಿಲ್ಲ ಸರ್. ಪ್ರತಿ ಒಂದು ತಾಯಿಗೂ ಆ ಒಂದು ಕರಳು ಕಿವುಚತ್ತೆ. ಎಲ್ಲೇ ಹೋಗ್ಲಿ, ಆ ಮಗು ಹಾಲು ಕುಡ್ದಿದ್ಯಾ, ತಿಂದಿದ್ಯಾ, ಔಷಧಿ ತಗೊಂಡಿದ್ಯಾ? ತಾಯಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ರು, ತಾಯಿ ಮನ್ಸು ಹೃದಯ ಮಗು ಬಗ್ಗೆನೇ ಇರುತ್ತೆ. ಮದುವೆ ಆದಾಗ ಗಂಡನ ಮೇಲಿರೋ ಪ್ರೀತಿ ಮಗುಗೆ ಜನ್ಮ ಕೊಟ್ಟ ಮೇಲೆ ಆಬ್ವಿಯಸ್ಲಿ ಶಿಫ್ಟ್ ಆಗುತ್ತೆ ಸರ್. ಸೊ ಅಂಥದ್ದು ತಾಯಿ ಮಾನಿಟ್ರ್ ಮಾಡಲ್ಲ ಅಂತಿಲ್ಲ ಸರ್. ಆದರೆ ಇಟ್ ಈಸ್ ದ ಕ್ರೀಚ್ ಅಥವಾ ಆರ್ಗನೈಸೇಷನ್, ದೇ ಫೇಲ್ ಟು ಗಿವ್ ದ ಆಕ್ಸೆಸ್ ಆಫ್ ದ ಮಾನಿಟರೈಸೇಷನ್ ಫಾರ್ ದ ಪೇರೆಂಟ್. ಯೋಗನ್ ಸರ್, ಫಸ್ಟ್ ರಿಯಾಕ್ಷನ್ ಸರ್. ಈಗ ಇಂಥ ಪ್ರಕರಣಗಳು ಭಾಳಷ್ಟು ನಡೀತಾನೆ ಇದ್ದಾವೆ, ಆದರೆ ಬೆಳಕಿಗೆ ಬರೋದು ಭಾಳ ಅಪರೂಪ ಈ ಥರ ಪ್ರಕರಣಗಳು. ಇಲ್ಲಿ ನಾವು ಕಳೆದ ಭಾಳ ವರ್ಷಗಳಿಂದ ಸರ್ಕಾರಗಳಿಗೆ ಹೇಳ್ತಾ ಇರೋದೇನು, ಈ ಡೇ ಕೇರು, ಮಾಂಟೆಸರಿ, ನರ್ಸರಿ ಇವನ್ನ ಕಾನೂನು ವ್ಯಾಪ್ತಿ ಒಳಗಡೆ ತೊಗೊಂಡು ಬನ್ನಿ, ಇಲ್ಲ ಅವನ್ನ ಬ್ಯಾನ್ ಮಾಡಿ. ಅನಿವಾರ್ಯವಾಗಿ ಮಕ್ಕಳು 6 ತಿಂಗಳಿಂದನೇ ಅನಿವಾರ್ಯವಾಗಿ ಡೇ ಕೇರ್ಗೆ ಹೋಗೋ ಪರಿಸ್ಥಿತಿ ಬಂದರೆ ಆ ಮಕ್ಕಳನ್ನ ರೆಗ್ಯುಲರ್ ಸ್ಕೂಲಲ್ಲಿ ಅವಕಾಶ ಮಾಡಿಕೊಡಿ. ಯಾಕೆಂದರೆ ಮಕ್ಕಳ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಅವ್ರಿಗೆ ಕಾನೂನಿನ ಭಯ ಇರ್ತದೆ, ನಿಯಮ ಪಾಲನೆ ಮಾಡಬೇಕು ಅನ್ನೋ ಜವಾಬ್ದಾರಿ ಇರ್ತದೆ. ಹಾಗಾಗಿ ಈ ಯಾವ ಜವಾಬ್ದಾರಿ ಇಲ್ಲದೆ ಇರೋವಂಥ ಈ ಡೇ ಕೇರ್ಗಳು, ಮಾಂಟೆಸರಿಗಳು, ನರ್ಸರಿಗಳು ನಾಯಿ ಕೊಡೆಗಳ ಥರ ರಸ್ತೆನಲ್ಲಿ ಉಟ್ಕೊಂಡಿದ್ದಾವೆ. ಇದ್ರ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಸರ್ಕಾರ ಇವ್ರನ್ನ ಒಂದು ಕಂಟ್ರೋಲ್ ಮಾಡೋದಕ್ಕಾಗಲಿ, ಒಂದು ಹೊಸ ಕಾನೂನು ತರಬೇಕಾ, ನಿಯಮ ರೂಪಿಸ್ಬೇಕಾ, ಗಂಭೀರವಾಗಿ ಆಲೋಚನೆ ಮಾಡಬೇಕಾಗೋದು ಜವಾಬ್ದಾರಿಯುತ ನಾಗರಿಕ ಸರ್ಕಾರದ ಜವಾಬ್ದಾರಿ, ಕರ್ತವ್ಯ ಅಂತ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬರ್ತೀನಿ. ಸೊ ಎರಡನೇದು, ನಾವು ಈ ಪ್ರಕರಣವನ್ನೇ ಸ್ವಲ್ಪ ಒಳಹೊಕ್ಕಿ ನೋಡಿದಾಗ ಇಲ್ಲಿ ಒಂದು ಬಹುರಾಷ್ಟ್ರೀಯ ಕಂಪನಿ, IT ಕಂಪನಿ ತನ್ನ ಕ್ಯಾಂಪಸ್ಸಲ್ಲಿ ಒಂದು ಡೇ ಕೇರನ್ನು ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ವೆಟರ್ನಿಟಿ ಲೀವು 6 ತಿಂಗಳ ಮೇಲೆ ಅಲೋ ಮಾಡೋದಿಲ್ಲ. ಈಗ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರೆ ಆ ಮಗುನ ನೋಡ್ಕೊಳ್ಳೋದಕ್ಕೆ ಅನಿವಾರ್ಯವಾಗಿ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಆರಂಭ ಮಾಡಿದೆ. 1 ವರ್ಷದ ಒಳಗಿನ ಮಕ್ಕಳದು ಒಂದು ವಿಭಾಗ ಇದೆ, 1 ವರ್ಷದ ಮೇಲ್ಗಡೆ ಇರೋ ಮಕ್ಕಳದು ಒಂದು ವಿಭಾಗ ಇದೆ. ಸೊ ಅಲ್ಲಿ ಅವರು ಒಂದು ಔಟ್ಸೋರ್ಸಸ್ ಕೊಟ್ಟಿದ್ದಾರೆ, ಆಸ್ಟ್ರೇಲಿಯನ್ ಕಂಪನಿಗೆ ಅಲ್ಲಿ ಆ ಜಾಗವನ್ನು ಕೊಟ್ಟು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನಿವಾರ್ಯವಾಗಿ ಮಕ್ಕಳನ್ನ ಅಲ್ಲಿ ಬಿಟ್ಟು 8 ಅವರ್ಸ್ ಇವರು ಲಾಗಿನ್ ಆಗ್ತಾರೆ. 8 ಅವರ್ಸು
ಆ ಡೇ ಕೇರ್ಗಳಲ್ಲೇ ಮಕ್ಕಳು ಕಾಲ ಕಳಿಬೇಕು. ಈಗ ನಾವು ಡೇ ಕೇರ್ ಅಲ್ಲಿ ನಾವು ಬೇರೆ ಕಡೆ ಹೋದ್ರೆ 3 ಅವರ್ಗೆ ಕರ್ಕೊಂಡು ಬಂದ್ಬಿಡ್ತೀವಿ. ಸೊ ಇಲ್ಲಿ ಅನಿವಾರ್ಯವಾಗಿ ಆಕೆ ಲಾಗಿನ್ ಆಗಿ ಆಚೆಗೆ ಬರೋವರೆಗೂ ಕೂಡ ಆ ಮಗು ಆ ಡೇ ಕೇರ್ ಅಲ್ಲೇ ಇರಬೇಕು. ಆ ಡೇ ಕೇರ್ ಅಲ್ಲಿ ಏನು ಈ ಮಕ್ಕಳಿಗೆ ಪಾಠ ಪ್ರವಚನಗಳು ನಡೆಯೋದಿಲ್ಲ, ಮಕ್ಕಳನ್ನ ನೋಡ್ಕೊಳ್ಳೋದಷ್ಟೇ ಕೆಲಸ. ಇಲ್ಲಿಗೆ ಅವರು ಆಯಾಗಳನ್ನ ನೇಮಕ ಮಾಡಿರ್ತಾರೆ, ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಸಂಖ್ಯೆಗೆ ಅನುಗುಣವಾಗಿ ನೋಡ್ಕೊಳ್ಳೋದಕ್ಕೆ. ನನ್ನ ಪ್ರಶ್ನೆ ಏನ್ ಗೊತ್ತಾ, ಆ ಆಯಾಗಳನ್ನ ಆಯ್ಕೆ ಮಾಡುವಲ್ಲಿ ಏನ್ ಮಾನದಂಡ ಇದೆ ಅಂದ್ರೆ ಸುಮ್ನೆನಾ ಅವರು ಸರ್ ಏನಿಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು. ಈಗ ನಾವು ಬಾಣಂತನ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ, ಹೋಗಿ 6 ತಿಂಗಳು 1 ವರ್ಷ ಇದ್ಬಿಟ್ಟು ಮಾಡ್ತೀವಲ್ಲ, ಅದೇ ತರ ಇಲ್ಲೂ ಕೆಲಸ ಇವ್ರದ್ದು. ಇನ್ನೇನ್ ಬೇರೆ ಇನ್ನೇನು ಕೆಲಸ ಇಲ್ಲ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ಬೇಜವಾಬ್ದಾರಿಯುತವಾಗಿ ಇರ್ತಕ್ಕಂಥ ಆಯಾಗಳು ಏನು ಈಗ FIR ಆಗಿದೆ 5 ಜನದ ಮೇಲೆ, ಇವರು ಆ ಮಕ್ಕಳಿಗೆ ಒಂದು ಸ್ನಾಕ್ಸ್ ಕಳ್ಸಿರ್ತಾರೆ. 6 ತಿಂಗಳು ಮಗು ಇರ್ಬೋದು, 1 ವರ್ಷ 1.5 ವರ್ಷದ ಮಗು. ಈ ಸ್ನಾಕ್ಸ್ ಅನ್ನ ಕದ್ದು ತಿಂದಿದ್ದಾರೆ ಇವರು. ಮಗು ಯಾಕೆ ಅಳುತ್ತೆ? ಹೊಟ್ಟೆ ಹಸ್ದಾಗ ಅಳುತ್ತೆ. ಹೌದು. ಈಗ ಆ ಕದ್ದು ಆ ಸ್ನಾಕ್ಸ್ ಅನ್ನ ಮಕ್ಳಿಗೆ ತಿನ್ಸ್ಬೇಕಾಗಿರೋ ಆಯಗಳು ಆ ಮಗುವಿನ ಆಹಾರದ ಹಕ್ಕನ್ನ ಕಸಿದ್ಕೊಂಡು ಇವರು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಮಗು ಅಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಮಗು ಅಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ 3 ಥರದಲ್ಲಿ ಇವರು ಆಕ್ಟಿವಿಟೀಸ್ ಮಾಡಿದ್ದಾರೆ. ಒಂದು, ಮಕ್ಕಳನ್ನ ವಾಷಿಂಗ್ ಮಿಷನ್ ಒಳಗಡೆ ಹಾಕಿ ಲಾಕ್ ಮಾಡೋದು, ಅಂದ್ರೆ ಶಬ್ದ ಗಿಬ್ದ ಬರ್ದೇ ಇರಲಿ ಅಂತ. ಆಮೇಲೆ ಕಮೋರ್ಡು, ಟಾಯ್ಲೆಟ್ ಕಮೋರ್ಡ್ ಅಲ್ಲಿ ವಾಟರ್ ಸ್ಪ್ರೇ ಇರ್ತದೆ ನೋಡಿ, ಅದು ಯಾವ್ದಕ್ ಬಳಸ್ತೀವಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು. ಆ ವಾಟರ್ ಸ್ಪ್ರೇನ ಆನ್ ಮಾಡಿ ಬಾಯಿ ಒಳಗಡೆ ನೀರ್ ಬಿಡೋದು. ಆ 3ನೇದ್ ಬಂದು ಬಾತ್ರೂಮ್ ಒಳಗಡೆ ಇವ್ರನ್ನ ಕೂಡ ಹಾಕೋದು. ಸೊ ಈ ತರದನ್ನ ಆಕ್ಟಿವಿಟೀಸ್ ಸೊ ಮಾಡಿದ್ದಾರೆ. ಇದು ಬೆಳಕಿಗೆ ಹೇಗ್ ಬತ್ತು ಅಂತ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಇತ್ತೀಚೆಗೆ ಒಬ್ಳು ಹಾಯ ಹೋಗಿ ಹೊಸದಾಗಿ ಸೇರ್ಕೊಳ್ತಾಳೆ ಆ ಡೇ ಕೇರ್ಗೆ. ಅದನ್ನು ನೋಡಿ ಸಹಿಸಕ್ ಆಗೋದಿಲ್ಲ ಆಕೆಗೆ. ಆಕೆ ಏನ್ ಮಾಡ್ತಾಳೆ, ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಹಿಂದಿನ ಇವ್ರು ಯಾರು ಕೂಡ ಶಿಕ್ಷೆಯನ್ನು ನಿಲ್ಸಿಲ್ಲ ಮಕ್ಕಳಿಗೆ. ಆಕೆ ಧೈರ್ಯ ಮಾಡಿ ಒಂದು ಸಂಘಟನೆಯ ಸಹಾಯ ತಗೊಂಡು ಚೈಲ್ಡ್ ಲೈನ್ಗೆ ಕಾಲ್ ಮಾಡಿ ದೂರು ಕೊಟ್ಟಿದ್ದಾರೆ.